ಸಿಬ್ಬಂದಿಗಳಿರ್ಬೋದು, ಜೊತೆಗೆ SDRF ಸಿಬ್ಬಂದಿಗಳಿರ್ಬೋದು, ಇಲ್ಲಿ ಸಿಬ್ಬಂದಿಗಳಿರ್ಬೋದು, ಜೊತೆಗೆ SDRF ಸಿಬ್ಬಂದಿಗಳಿರ್ಬೋದು, ಇಲ್ಲಿ ಸಿಬ್ಬಂದಿಗಳು ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಇದನ್ನ ಪ್ರತಿ ವರ್ಷಕ್ಕೊಮ್ಮೆ ಈ ರೀತಿಯಾಗಿ ಈ ಒಂದು ಭಾಗದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಒಂದು ಟ್ರಯಲ್ಸ್ ಮಾಕ್ ಡ್ರಿಲ್ ಅನ್ನ ಹಮ್ಮಿಕೊಂಡಿದ್ವಿ. ಇದು ಹಮ್ಮಿಕೊಳ್ಳಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನಮ್ಮ ಮುಖ್ಯ ಕಚೇರಿಯಿಂದ ಆದೇಶ ಇತ್ತು ಏನಪ್ಪಾ ಅಂತಂದ್ರೆ, ನಿಮ್ಮ ಒಂದು ಜಿಲ್ಲೆಯಲ್ಲಿರುವಂತಹ ಜಿಲ್ಲಾ ಆಸ್ಪತ್ರೆಗಳಲ್ಲಿ ರೆಡ್ ಕ್ರಾಸ್ ಸಂಸ್ಥೆಗಳ ಸಹಯೋಗದಲ್ಲಿ, ನಂತರ ಸಹ ನಿಗಮ ಮತ್ತು ಸಂಸ್ಥೆಗಳ ಅಡಿಯಲ್ಲಿ ಏನಪ್ಪಾ ಅಂದ್ರೆ ಒಂದು ಟ್ರಯಲ್ಸ್ ಡ್ರಿಲ್ ಅನ್ನ ಮಾಡಬೇಕು ಅನ್ನೋಂಥದ್ದು ಹೇಳಿದ್ರು. ಇದು ಕಾರಣ ಏನಪ್ಪಾ ಅಂದ್ರೆ, ಮುಂದೆ ಯಾವ್ದಾದ್ರು ಒಂದು ವಿಪತ್ತು ಸಂಭವಿಸಿದಾದಲ್ಲಿ ಯಾವ ಇಲಾಖೆದವರು ಮತ್ತು ಜನರ ಒಂದು ಪ್ರಾಣ ರಕ್ಷಣೆ ಮಾಡೋದು, ಆಸ್ತಿ ರಕ್ಷಣೆ ಮಾಡುವಂತದ್ದು ಮತ್ತು ಜನರಿಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಏನ್ ಮಾಡ್ಬೇಕು ಅನ್ನೋಂಥದ್ದು ಇದರ ಉದ್ದೇಶ ಆಗಿತ್ತು. ಹಾಗಾಗಿ ಮುಖ್ಯ ಕಚೇರಿ ಆದೇಶ ತಕ್ಕಂತೆ ಇವತ್ತೊಂದು ದಿನ ನಾವು ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟ್, SDRF ಮತ್ತು ರೆಡ್ ಕ್ರಾಸ್ ಸಂಸ್ಥೆಗಳು, ಎಲ್ಲ ಸಿವಿಲ್ ಡಿಫೆನ್ಸ್ ಎಲ್ಲರೂ ಸೇರ್ಕೊಂಡು ಇವತ್ತೊಂದಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ಒಂದು ಟ್ರಯಲ್ಸ್ ಮಾಕ್ ಡ್ರಿಲ್ ಅನ್ನ ಅಣುಕು ಪ್ರದರ್ಶನ ಹಮ್ಮಿಕೊಂಡಿದ್ವಿ. ಇಲ್ಲೇ ನಾವು ಬೆಳಗ್ಗೆನೆ ಬಂದು ಈ ಆಸ್ಪತ್ರೆನ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ವಿ. ಎಲ್ಲೇ ನಾವು ಯಾವ ರೀತಿ ಬೆಂಕಿಯನ್ನ ಎಲ್ಲಿ ಅಂದ್ರೆ ಜನರಿಗೂ ತೊಂದರೆ ಆಗಿರ್ಬಾರ್ದು, ಪೇಷಂಟ್ ಗಳಿಗೆ ಅಂತ ಒಂದು ಸ್ಥಳನ ಗುರುತಿಸಿ ಅಲ್ಲೇ ಹೊಗೆ ಬರುವಂತ ಒಂದು ಸೀನ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ಜೊತೆಗೆ ಒಂದು 7-8 ಜನ ಪೇಷಂಟ್ ಗಳನ್ನ ಕ್ರಿಯೇಟ್ ಮಾಡಿದ್ವಿ. ನಂತರ ಡಾಕ್ಟರ್ಗಳು ಏನಪ್ಪಾ ಅಂದ್ರೆ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಲಿಕ್ಕೆ ಅವ್ರನ್ನ ರೆಡಿ ಮಾಡಿದ್ವಿ. ಆಂಬುಲೆನ್ಸ್ ಗಳನ್ನ ರೆಡಿ ಮಾಡ್ಕೊಂಡಿದ್ವಿ, ಫೈರ್ ಡಿಪಾರ್ಟ್ಮೆಂಟ್ ರೆಡಿ ಮಾಡ್ಕೊಂಡಿದ್ವಿ, ಹೋಮ್ ಡಿಪಾರ್ಟ್ಮೆಂಟ್ ರೆಡಿ ಮಾಡ್ಕೊಂಡಿದ್ವಿ, ಅಂದ್ರೆ ವೆಹಿಕಲ್ ವಿತ್ ಸಿಬ್ಬಂದಿಗಳನ್ನ ರೆಡಿ ಮಾಡ್ಕೊಂಡಿದ್ವಿ. ತದನಂತರ ನಾವು ಸುಮಾರು 4 ಗಂಟೆಗೆ ಈ ಒಂದು ಅಣುಕು ಪ್ರದರ್ಶನ ಪ್ರಾರಂಭಿಸಲಾಯಿತು. ಆಸ್ಪತ್ರೆಯ ಬಲಭಾಗದ ಒಂದು ಕಿಟಕಿಯಲ್ಲಿ ಏನಪ್ಪಾ ಅಂದ್ರೆ ಹೊಗೆ ಬರುವಂತಹ ಸನ್ನಿವೇಶ ಕಾಣುತ್ತೆ. ತತ್ಕ್ಷಣ ಬೆಂಕಿಯಲ್ಲಿ ಅಲ್ಲಿರುವಂತಹ ಪಬ್ಲಿಕ್ ಸಹ ಬೆಂಕಿ ಆಗಿದೆ ಅಂತ ಕೂಗ್ತಾ ಇರುವಂತಹ ಸೀನ್ ಕಾಣುತ್ತೆ. ತಕ್ಷಣ ಅಗ್ನಿಶಾಮಕ ಇಲಾಖೆದವರಿಗೆ ಕರೆಯನ್ನ ನೀಡಲಾಗ್ತದೆ. ಅಗ್ನಿಶಾಮಕ ಇಲಾಖೆದವರು ಸುಜಿತವಾಗಿ ವಾಹನ ಸಮೇತ ಬಂದು ಭೋಜನ ಹಾಕಿ ಆ ಬೆಂಕಿ ಆಗಿರುವಂತಹ ಸ್ಥಳಕ್ಕೆ ನೀರನ್ನು ಸಿಂಪಡಿಸುವ ಮೂಲಕ ಬೆಂಕಿ ಆರಿಸುವಂತ ಕೆಲಸ ಮಾಡ್ತಾರೆ. ಅದರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ SDRF ತಂಡ ಬರುತ್ತೆ ಹಾಗೂ ಅಗ್ನಿಶಾಮಕ ಇಲಾಖೆಗಳು ಈ ಬ್ರೀದಿಂಗ್ ಅಪಟಸ್ ಉಸಿರಾಟದ ಸಲಕರಣೆಯನ್ನು ಹಾಕೊಂಡು ಹೊಗೆ ತುಂಬಿರುವಂತಹ ಕೊಠಡಿಯಲ್ಲಿ ಸಿಕ್ಕಾಕೊಂಡಿರುವಂತಹ ಪ್ರಜ್ಞೆ ತಪ್ಪಿರುವಂತಹ ಪೇಷಂಟ್ ಗಳನ್ನ ತೆಗೆದುಕೊಂಡು ಬರುವಂತ ಕೆಲಸ ಅವರು ಮಾಡ್ತಾರೆ. ಜೊತೆಯಲ್ಲಿ ಏನಪ್ಪಾ ಅಂದ್ರೆ, ಈ ಭಯೋತ್ಪಾದಕರು ಒಂದು ಬಾಂಬ್ ಅಟ್ಯಾಕ್ ಮಾಡಿದಾಗ ಈ ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟ್ ಸಹ ಅದನ್ನ ಪಟಾಕಿ ಅಟೋಮ್ ಬಾಂಬ್ ಹೊಡೆಯುವ ಮೂಲಕ ಒಂದು ಬಾಂಬಿನ ಸೌಂಡ್ ಕೇಳುವ ಹಾಗೆ ಪಟಾಕಿನ ಹರಿಸಿ ಅಲ್ಲಿರುವಂತಹ ಒಂದು 7-8 ಜನ ಕೊಲಾಪ್ಸ್ ಆಗಿ ಬೀಳ್ತಾರೆ. ಅವ್ರನ್ನೂ ಸಹ ಏನಪ್ಪಾ ಅಂದ್ರೆ ರಕ್ಷಣೆ ಮಾಡಿ ತತ್ಕ್ಷಣ 1 ಬಿಟ್ಟು 3 ಆಂಬುಲೆನ್ಸ್ ಗಳನ್ನ ಸಹ ನಾವು ಈ ಒಂದು ಅಣುಕು ಪ್ರದರ್ಶನ ಬಳಸ್ಕೊಂಡಿದ್ವಿ. ಯಾವ ರೀತಿ ಆಂಬುಲೆನ್ಸ್ ಬರ್ತದೆ, ಜೊತೆಗೆ ಟ್ರಯಾಜ್ ಪ್ರಥಮ ಚಿಕಿತ್ಸೆಯನ್ನ ಆಸ್ಪತ್ರೆ ಸಿಬ್ಬಂದಿ ಬಹಳ ವ್ಯವಸ್ಥಿತವಾಗಿ ನಡೆಸಿಕೊಟ್ಟಿದ್ದಾರೆ. ಮೈನರ್ ಇಂಜುರಿಗೆ ಬ್ಯಾಂಡೇಜ್ ಹಚ್ಚಿದ್ರೆ, ಸೀರಿಯಸ್ ಇಂಜುರಿ ಆದಂತವ್ರನ್ನ ತತ್ಕ್ಷಣ ತುರ್ತು ಚಿಕಿತ್ಸೆ ನೀಡಬೇಕಾಗಿರೋದ್ರನ್ನ ಆಂಬುಲೆನ್ಸ್ ಹಾಕಿ ಶಿಫ್ಟ್ ಟು ಅನದರ್ ಹಾಸ್ಪಿಟಲ್ಗೆ ಕಳಿಸುವಂತ ವ್ಯವಸ್ಥೆ ಆಂಬುಲೆನ್ಸ್ ಮೂಲಕ ಮಾಡಲಾಯಿತು. ಸುಮಾರು ಒಂದು 8ರಿಂದ 10 ಪೇಷಂಟ್ ಗಳನ್ನ ನಾವು 3 ಆಂಬುಲೆನ್ಸ್ ನಲ್ಲಿ ಸೀರಿಯಸ್ ಇರೋದ್ರಿಂದ ಬೇರೆ ಆಸ್ಪತ್ರೆಗೆ ಸಾಗಿಸುವಂತ ಕೆಲಸ ಮಾಡಿರ್ತೀವಿ. ಇದರಿಂದ ಏನಪ್ಪಾ ಅಂತಂದ್ರೆ, ಜನರು ಮುಂಜಾಗ್ರತೆ ಆವಾಗ ಏನ್ ಮಾಡಬೇಕು, ಪ್ಯಾನಿಕ್ ಆಗಬಾರ್ದು. ಆವಾಗ ಯಾವ ಇಲಾಖೆಗಳು ಯಾವ ರೀತಿ ತಮ್ಮ ಕೈ ಜೋಡಿಸಿ ತಮ್ಮ ಕರ್ತವ್ಯವನ್ನ ನಿರ್ವಹಿಸ್ತವೆ, ಜೀವದ ಹಂಗ ತೊರೆದು ಕೆಲಸ ಮಾಡ್ತವೆ ಅನ್ನುವಂಥದ್ದು ತೋರಿಸುವಂತದ್ದು. ಫಸ್ಟ್ ಆಫ್ ಆಲ್ ಜನರ ಪ್ರಾಣ ರಕ್ಷಣೆ, ಆಸ್ತಿ ಪಾಸ್ತಿ ರಕ್ಷಣೆ, ಜೊತೆಗೆ ಈ ಅವೇರ್ನೆಸ್ ಮೂಡಿಸುವಂತ ಕಾರ್ಯಕ್ರಮ ಇವತ್ತಿನ ಟ್ರಯಲ್ಸ್ ಮಾಕ್ ಡ್ರಿಲ್ ಉದ್ದೇಶ ಆಗಿತ್ತು. ತಮ್ಮೆಲ್ಲರಿಗೂ
ನಮಸ್ಕಾರ ಹೇಳ್ತಾ ಮಾಧ್ಯಮ ಮಿತ್ರರಿಗೂ ಮತ್ತೊಮ್ಮೆ ತಮಗೆ ನಮಸ್ಕಾರ. ಥ್ಯಾಂಕ್ ಯು.